ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಪರಿಶುದ್ಧವಾದ ಸಮಯದಲ್ಲಿ ಸ್ವಾಮಿ, ನಿಮ್ಮ ವಾಕ್ಯವನ್ನು ಆಲಿಸುವ ನಿಮ್ಮ ಮಕ್ಕಳನ್ನು ನಿಮ್ಮ ಪರಿಶುದ್ಧ ಪಾದೆಡೆಗೆ ಸಮರ್ಪಿಸುತ್ತೇವೆ. ಸ್ವಾಮಿ, ನಿಮ್ಮ ಗಾಯವುಳ್ಳ ಅನುಗ್ರಹದ ಬಲಕೈಯನ್ನು ನಿಮ್ಮ ಮಕ್ಕಳ ಶಿರಸ್ಸಿನ ಮೇಲೆ ಇಟ್ಟು ಅನುಗ್ರಹಿಸಿರಿ. ಅವರ ಹೃದಯಗಳು ತೆರೆಯಲ್ಪಡಲಿ ಸ್ವಾಮಿ. ವಜ್ರವನ್ನು ಆಲಿಸುವ ಕೃಪೆಗಾಗಿ ಪ್ರಾರ್ಥಿಸುತ್ತೇವೆ. ತಾಯಿ ಮರಿಯಳೇ, ಈ ನಮ್ಮ ಪ್ರಾರ್ಥನೆ ನಿಮ್ಮ ಮಾಧ್ಯಸ್ಥದ ಮುಖಾಂತರ ಯೇಸುವಿನ ಪರಿಶುದ್ಧ ಶಿಲುಬೆಡಿಗೆ ಸಮರ್ಪಿಸುತ್ತೇವೆ. ಆಮೇನ್. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ. ಪ್ರೀತಿಯ ಸಹೋದರ ಸಹೋದರಿಯರು, ಇವತ್ತು ವಿಶೇಷವಾಗಿ ಕೀರ್ತನೆಗಳ ಗ್ರಂಥದಿಂದ 90ನೇ ಕೀರ್ತನೆ 12ನೇ ವಾಕ್ಯವನ್ನು ಓದಿ ನಾವು ಧ್ಯಾನಿಸೋಣ. ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನನಗೆ ಕಲಿಸು. ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನನಗೆ ಕಲಿಸು. ಪ್ರೈಸ್ ಲಾರ್ಡ್. ಸಾಮಾನ್ಯವಾಗಿ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುವ ಪ್ರಾರ್ಥನೆ, ನನ್ನನ್ನು ಅನುಗ್ರಹಿಸು ಅನುಗ್ರಹಿಸು ಅನುಗ್ರಹಿಸು. ಎಲ್ಲರೂ ಹಾಗೆ ಪ್ರಾರ್ಥನೆ ಮಾಡುತ್ತಾರೆ. ಸ್ವಾಮಿ, ನನ್ನನ್ನು ಅನುಗ್ರಹಿಸು, ನನ್ನ ಮಕ್ಕಳನ್ನು ಅನುಗ್ರಹಿಸು, ನನಗೆ ಒಳ್ಳೆಯ ಆರೋಗ್ಯವನ್ನು ಕೊಡಿ ಸ್ವಾಮಿ, ನನ್ನ ಆರ್ಥಿಕ ಸಮಸ್ಯೆಗಳಿಂದ ನನಗೆ ಪರಿಹಾರವನ್ನು ಕೊಡಿ ಸ್ವಾಮಿ, ನನ್ನ ಜೀವನವನ್ನು ಅನುಗ್ರಹಿಸು. ಆದರೆ ಇವತ್ತು ಮೋಶೆ ಒಂದು ನೂತನ ಪ್ರಾರ್ಥನೆಯನ್ನು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಯಾವಾಗಲೂ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಲಿಲ್ಲ. ಒಂದು ನೂತನ ಪ್ರಾರ್ಥನೆ, ಕೀರ್ತನೆ 90ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಮೋಶೆ ಮುಖಾಂತರ ದೇವರು ನಮಗೆ ಒಂದು ನೂತನ ಪ್ರಾರ್ಥನೆಯನ್ನು ಕಲಿಸಿಕೊಡ್ತಾ ಇದ್ದಾರೆ. ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ಎಷ್ಟು ದಿನಗಳು, 1 ವರ್ಷ ಇರಬಹುದು, 10 ವರ್ಷಗಳಿರಬಹುದು, 1 ತಿಂಗಳಿರಬಹುದು, 5 ದಿನಗಳಿರಬಹುದು. ಆದರೆ ಈ ದಿವಸಗಳನ್ನು ಲೆಕ್ಕಿಸಿ ಜೀವಿಸುವ ಕೃಪೆಗಾಗಿ ಪ್ರಾರ್ಥಿಸೋಣ. ನಿಮ್ಮಲ್ಲಿ ಯಾರೋ ಒಬ್ಬರು, ನೀವು ಸ್ವಲ್ಪ ಅನಾರೋಗ್ಯದಲ್ಲಿ ಇರುವಾಗ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಎಲ್ಲ ಪರಿಶೋಧನೆಯನ್ನು ಮುಗಿಸಿ ಡಾಕ್ಟರ್ ಹೀಗೆ ಹೇಳಿದ್ದಾರೆ, ನಿಮಗೆ ನಿಮ್ಮ ಜೀವನ ಅವಧಿ ಒಂದೇ 1 ತಿಂಗಳು ಮಾತ್ರ, 1 ತಿಂಗಳ ನಂತರ ನೀವು ಮರಣವನ್ನು ಹೊಂದುತ್ತೀರಿ, ಸತ್ತು ಹೋಗ್ತೀರಿ. ಈ ವಿಷಯವನ್ನು ನಿಮಗೆ ಗೊತ್ತಾಯಿತು. ಸಹೋದರ ಸಹೋದರಿ, ನನ್ನ ಜೀವನ ಇನ್ನು ಒಂದೇ 1 ತಿಂಗಳು 30 ದಿವಸಗಳು ಮಾತ್ರ. ಈ ವಿಷಯ ಗೊತ್ತಾದರೆ ನೀವೇನು ಮಾಡ್ತೀರಿ? ಮನೆಗೆ ವಾಪಸ್ ಬಂದು ಒಳ್ಳೆ ಪಾಪ ವಿಜ್ಞಾಪನೆ ಮಾಡ್ತೀರಿ. ಮಕ್ಕಳ ಹತ್ರ, ತಂದೆ ತಾಯಿಯವರ ಹತ್ರ, ಗಂಡನ ಹತ್ರ, ಹೆಂಡತಿ ಹತ್ರ ಎಲ್ಲ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತೀರಲ್ಲ. ಯಾಕೆಂದರೆ ನಿನಗೆ ಗೊತ್ತು, ನಾನು ಜೀವನ ಒಂದೇ 1 ತಿಂಗಳು ಮಾತ್ರ, ಮರಣವನ್ನು ಹೊಂದಿ ನಾನು ದೇವರ ಸನ್ನಿಧಿಗೆ ಹೋಗಬೇಕು ಅಂತ ಆ ಒಂದು ಆಗ್ರಹ ಮನಸ್ಸಲ್ಲಿ ಇರುತ್ತದೆ. ಸಹೋದರ ಸಹೋದರಿ, ಹಾಗೇನೆ ನಮ್ಮ ಕ್ರೈಸ್ತ ಜೀವನ ಪ್ರತಿ ದಿವಸವನ್ನು ಮರಣವನ್ನು ಕುರಿತು ನಾವು ಧ್ಯಾನಿಸಬೇಕು. ಈ ಜೀವನದಲ್ಲಿ ಧ್ಯಾನಿಸಬೇಕಾದರೆ ಇಷ್ಟೊಂದು ಒಳ್ಳೆಯ ವಿಷಯ ಬೇರೆ ಯಾವುದೂ ಇಲ್ಲ. ಕ್ರೈಸ್ತ ಮರಣವನ್ನು ಧ್ಯಾನಿಸಿ ನಾವು ಜೀವಿಸೋಣ. ನನ್ನ ಜೀವನದಲ್ಲಿ ಇನ್ನೆಷ್ಟು ದಿವಸಗಳು, ಮರಣದ ವಿಷಯವನ್ನು ಎಲ್ಲರಿಗೆ ಭಯ. ನೋಡಿ, ಮರಣವನ್ನು ವಿಷಯ ಬಗ್ಗೆ ಕುರಿತು ಮಾತಾಡುವಾಗಲೇ ಭಯ. ನನ್ನನ್ನು ಯಾಕೆ ನೋಡ್ತಾ ಇದ್ದೀರಿ? ಯಾಕೆ ನೀವು ಮರಣವನ್ನು ಕುರಿತು ಮಾತಾಡ್ತಾ ಇದ್ದೀರಿ? ನಮಗೆ ಭಯ ಅಂದ. ಆದರೆ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭಗಳು ಜೀವನದಲ್ಲಿ ಯಾವಾಗ ದೇವರನ್ನು ನೋಡುವುದು, ಮರಣಿಸುವಾಗ ನಮಗೆ ಸಿಕ್ಕುವ ಒಂದು ಭಾಗ್ಯ ಏನು? ದೇವರನ್ನು ನೋಡುವ ಭಾಗ್ಯ. ಸಂದ ಕಿರಿಯ ಪುಷ್ಪ ತರೇಸಮ್ಮನವರು ಚಿಕ್ಕ ಹುಡುಗಿಯಾಗಿರುವಾಗ 2 ವಯಸ್ಸು, ಅವಳೊಂದು ದಿವಸ ಸಂಚೆ ಹೀಗೆ ಪ್ರಾರ್ಥನೆ ಮಾಡಿದಾಳೆ, ಸ್ವಾಮಿ, ನನ್ನ ತಾಯಿಯನ್ನು ಕರ್ಕೊಂಡು ಹೋಗಿ, ನನ್ನ ತಾಯಿಯನ್ನು ಸತ್ತು ಹೋಗಲಿ, ನನ್ನ ತಾಯಿ ಮರಣ ಹೊಂದಲಿ ಅಂತ. ಎಲ್ಲರೂ ಅವಳನ್ನು ಬೈದು ಕೇಳುವಾಗ, ಯಾಕೆಮ್ಮ ನೀವು ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ತಾಯಿ ಸತ್ತೋಗಲಿ ಎಂದ. ಆವಾಗ 2 ವಯಸ್ಸಿನ ಮಗಳು ಕೊಟ್ಟ ಉತ್ತರ, ನನ್ನ ತಾಯಿ ಮರಣಿಸುವಾಗ ನನ್ನ ತಾಯಿ ದೇವರ ಸನ್ನಿಧಿಗೆ ಹೋಗ್ತಾರಲ್ಲ, ನನ್ನ ತಾಯಿ ಮರಣಿಸುವಾಗ ನನ್ನ ತಾಯಿ ದೇವರ ಸನ್ನಿಧಿಗೆ ಹೋಗ್ತಾರಲ್ಲ. ಸಹೋದರ ಸಹೋದರಿ, ಈ ಒಂದು ಆಳವಾದ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಈ ಮರಣವನ್ನು ಧ್ಯಾನಿಸಿ ಜೀವಿಸುವ ಒಂದು ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಮರಣ ಯಾವಾಗ ಬರುತ್ತದೆ ನಮಗೆ ಗೊತ್ತಿಲ್ಲ, ಯಾವಾಗ ಮರಣ ಬರುತ್ತೆ ನಮಗೆ ಗೊತ್ತಿಲ್ಲ. ಆದರೆ ನಾವು ಸಿದ್ಧತೆಯಿಂದ ಇರುವಾಗ ಈ ಮರಣ ನಮ್ಮಲ್ಲಿ ಒಂದು ಅಭಿಷೇಕವಾಗುತ್ತದೆ. ಅನೇಕರ ಮರಣವನ್ನು ನೋಡಿದ್ದೇನೆ ನಾನು. ಕೆಲವರು ಮರಣಿಸುವಾಗ ಆ ಮರಣದ ಸಮಯದಲ್ಲಿ ಅವರ ಮುಖವನ್ನು ಭಯಂಕರವಾದೊಂದು ಭಯವನ್ನು ಅವರ ಮುಖದಲ್ಲಿ ಹುಟ್ಟುತ್ತದೆ. ಅತಿ ಭಯಂಕರವಾದೊಂದು ಭಯ ಅವರ ಮುಖದಲ್ಲಿ ನಾವು ನೋಡಬಹುದು. ಆದರೆ ಕೆಲವರು ಮರಣಿಸುವಾಗ ಪ್ರಶಾಂತವಾಗಿ ಸಂತೋಷದಿಂದ ಮರಣಿಸುವನ್ನು ನೋಡಿದ್ದೀನಿ. ಯಾಕಂದರೆ ಪಾಪ ಜೀವನದಲ್ಲಿ ಇರುವವರು
ದೇವರಿಂದ ದೂರ ಇರುವವರು, ಪಾಪದಲ್ಲಿ, ಮದ್ಯಪಾನದಲ್ಲಿ, ಧೂಮಪಾನದಲ್ಲಿ, ಕೆಟ್ಟ ಕೆಲಸಗಳಲ್ಲಿ ಗುಲಾಮರಾಗಿ ಜೀವಿಸುವರು ಮರಣದ ಸಮಯದಲ್ಲಿ ಭಯದಿಂದ ಅವರ ಮುಖವನ್ನು ಭಯಾನಕವಾಗುತ್ತದೆ, ಭೀಕರವಾಗುತ್ತದೆ. ಯಾಕಂದರೆ ಅವರಿಗೆ ಒಂದು ವಿಷಯ ಗೊತ್ತಾಗ್ತಾ ಇದೆ, ಈ ಮರಣ ಸಮಯ ನನ್ನನ್ನು ಸೈತಾನ್ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ನನಗೆ ಸ್ವರ್ಗ ಸೌಭಾಗ್ಯ ಇಲ್ಲ. ಆ ಒಂದು ಬೇಸರದಿಂದ ಅವರ ಮುಖವನ್ನು ಹಾಗೆ ಆಗುತ್ತದೆ. ಸಹೋದರ ಸಹೋದರಿ, ಆದರೆ ಅನೇಕ ಕನ್ಯಾಸ್ತ್ರೀಯರು, ಅನೇಕ ಗುರುಗಳು, ಅನೇಕ ಪ್ರಬೋಧಕರು, ಅನೇಕ ಒಳ್ಳೆ ಮನುಷ್ಯರು, ದೇವರ ಮಗನಾಗಿ ದೇವರ ಮಗಳಾಗಿ ಪರಿಶುದ್ಧರಾಗಿ ಜೀವಿಸಿದವರು ಮರಣದ ಸಮಯದಲ್ಲಿ ಪ್ರಶಾಂತವಾಗಿ ಸಂತೋಷದಿಂದ ಅವರು ಮರಣವನ್ನು ಹೊಂದ ವಿಷಯವನ್ನು ನಾವು ನೋಡಿರ್ಬೋದು. ಸಹೋದರ ಸಹೋದರಿ, ಮರಣವೆಂಬ ಸತ್ಯವನ್ನು ಧ್ಯಾನಿಸೋಣ. ಜೀವನದಲ್ಲಿ ನಮಗೆ ನಮ್ಮ ಜೀವನ ಆಯುಷ್ಗೆ ಅಷ್ಟೊಂದು ಉದ್ದ ಇಲ್ಲ, ಬರೀ ಎಷ್ಟು ದಿವಸ ನಮಗೆ ಗೊತ್ತಿಲ್ಲ. ಆದರೆ ಮರಣವನ್ನು ಧ್ಯಾನಿಸಿ ಒಳ್ಳೆಯವರಾಗಿ ಜೀವಿಸೋಣ. ಕೇರಳದಲ್ಲಿ ಕೋಟೆಯಂ ಎಂಬ ಊರಿನಲ್ಲಿ ಸುಮಾರು ಒಂದು 10 ವರ್ಷ ಹಿಂದೆ ತುಂಬ ಶ್ರೀಮಂತರು ಅವರ ಕುಟುಂಬ, ತಾಯಿಗೆ 5 ಮಂದಿ ಮಕ್ಕಳು. 10 ವರ್ಷ ಹಿಂದೆ ತಾಯಿಗೆ ಈ ಶರೀರವನ್ನು ಪಾರ್ಶ್ವವಾದ ರೋಗ ಬಂದು ಬಿದ್ದೋಗಿದ್ದಾಳೆ. ಮಕ್ಕಳು ತಾಯಿಯನ್ನು ಎಷ್ಟೋ ಊರಿಗೆ, ಎಷ್ಟೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾಳೆ. ಎಷ್ಟು ಖರ್ಚು ಮಾಡಿದಾರೋ ಅವ್ರಿಗೆ ಗೊತ್ತಿಲ್ಲ, ಆದರೆ ತಾಯಿಗೆ ಮಾತ್ರ ಸೌಖ್ಯ ಸಿಗಲಿಲ್ಲ. ತಾಯಿ ಮಲಗಿದಾಳೆ 10 ವರ್ಷದಿಂದ. ನಮಗೆ ಗೊತ್ತು, ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಶರೀರ 2 ವರ್ಷ 3 ವರ್ಷ ಮಂಚದ ಮೇಲೆ ಮಲಗಿದ ಪರಿಸ್ಥಿತಿ, ಗಾಯಗಳಾಗುತ್ತದೆ, ಸ್ಮೆಲ್ಲು ಬರುತ್ತದೆ. 10 ವರ್ಷದಿಂದ ಈ ತಾಯಿ ಮಲಗಿದಾಳೆ. ತಾಯಿಯ ಆ ಪರಿಸ್ಥಿತಿಯನ್ನು ನೋಡಿ ಮಕ್ಕಳಿಗೆ ತುಂಬ ಬೇಸರ ಆಗ್ತಾ ಇದೆ. ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಸ್ವಾಮಿ ನಮ್ಮ ತಾಯಿಯನ್ನು ಕರ್ಕೊಂಡು ಹೋಗ್ರಿ, ಇದು ನೋಡೋಕ್ಕೆ ಆಗ್ತಾ ಇಲ್ಲ. ತಾಯಿಯೂ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಸ್ವಾಮಿ ನನಗೆ ಸಾಕು, ನನ್ನ ಜೀವನ ನನಗೆ ಸಾಕು ಸ್ವಾಮಿ, ನನ್ನನ್ನು ಕರೀರಿ ಅಂದ. 10 ವರ್ಷ ನಂತರ ಒಂದು ದಿವಸ ರಾತ್ರಿ 9 ಗಂಟೆಗೆ ಮರಣದೂತ ಆ ಮನೆಯನ್ನು ಭೇಟಿ ಮಾಡಿದ್ದಾನೆ. ತಾಯಿ ಮನೆಯ ಸೆಂಟ್ರ್ ಹಾಳಲ್ಲಿ ಮಲಗ್ತಾ ಇದ್ದಾಳೆ. ಆದರೆ ಮರಣದ ದೂತ ಸ್ವರ್ಗದಿಂದ ಬಂದು ಈ ತಾಯಿ ಮಲಗುವ ರೂಮಿಂದ ನಿಧಾನವಾಗಿ ಹತ್ತಿರ ರೂಮಿಗೆ ಹೊಂಟೋಗಿದ್ದಾನೆ. ಅಲ್ಲಿ ಹತ್ತಿರ ರೂಮಲ್ಲಿ ತಾಯಿಯ ದೊಡ್ಡ ಮಗನ ಚಿಕ್ಕ ಮಗನು 14 ವಯಸ್ಸು ಹುಡುಗ SSLC ಪರೀಕ್ಷೆಗಾಗಿ ಓದ್ತಾ ಇದ್ದಾನೆ. ಅವನ ಹತ್ತಿರ ಹೋಗಿ ಈ ಮರಣದೂತ ಬನ್ನಿ ಎಂದು ಅವರನ್ನು ಕರ್ಕೊಂಡು ಹೋಗಿದ್ದಾನೆ. 14 ವಯಸ್ಸು ಮಗನು, ಮರಣದೂತ ಅವನನ್ನು ಕರ್ಕೊಂಡು ಹೋಗಿದ್ದಾನೆ. ಒಂದು 5 ನಿಮಿಷ ಬಿಟ್ಟು ಓದುವಂಥ ಮಗನಿಗೆ ಸ್ವಲ್ಪ ಕುಡಿಯೋಕ್ಕೆ ನೀರು ತಗೊಂಡು ಬಂದ ತಾಯಿ, ಅವನ ತಾಯಿ ನೋಡುವಾಗ ಮಗ ಟೇಬಲ್ ಮೇಲೆ ತಲೆ ಹಾಕ್ಕೊಂಡು ಮಲಗ್ತಾ ಇದ್ದಾನೆ. ತಾಯಿ ಅವನನ್ನು ಸ್ವಲ್ಪ ಹೊಡೆಯುವಾಗ ಆ ಶರೀರ ಬಿದ್ದೋಗಿ ಕೆಳಗಡೆ ಬಿದ್ದೋಗಿತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಮರಣ ಯಾವಾಗ ಬರುತ್ತದೆ ನಮಗೆ ಗೊತ್ತಿಲ್ಲ. 10 ವರ್ಷದಿಂದ ಮರಣವನ್ನು ಕಾದು ಪ್ರಾರ್ಥನೆ ಮಾಡಿದ ತಾಯಿಯನ್ನು ನೋಡದೆ 14 ವಯಸ್ಸು ಹುಡುಗನನ್ನು ಕರ್ಕೊಂಡು ಹೋದ ಮರಣ. ಸಹೋದರ ಸಹೋದರಿ, ಮರಣವನ್ನು ಧ್ಯಾನಿಸಿರಿ. ದೇವರನ್ನು ಕಾಣಬೇಕು. ದೇವರ ಸ್ವರ್ಗ ಸಾಮ್ರಾಜ್ಯದಲ್ಲಿ ನನಗೆ ಸ್ಥಳ ಬೇಕು. ದೇವರ ಜೊತೆಯಲ್ಲಿ, ಸಂತರ ಜೊತೆಯಲ್ಲಿ, ದೇವದೂತರ ಜೊತೆಯಲ್ಲಿ ನಾನು ದೇವರ ಸನ್ನಿಧಿಯಲ್ಲಿ ಬಾಳಬೇಕು ಎಂದ ಆಗ್ರಹ, ಆಸಕ್ತಿ ನಮ್ಮಲ್ಲಿರಬೇಕು. ಸಹೋದರ ಸಹೋದರಿ, ಮನುಷ್ಯ ಜೀವನ ಎಷ್ಟು ತೊರೆದದು. ನಮಗೆ ದೇವರ ವಾಕ್ಯ ಅನೇಕ ಸ್ಥಳಗಳಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ ನಮಗೆ ಹೇಳಿಕೊಡುತ್ತಾ ಇದ್ದಾರೆ. ಮತ್ತೊಮ್ಮೆ ಈ ವಾಕ್ಯವನ್ನು ನಾವು ನೆನಪಿಟ್ಟುಕೊಳ್ಳೋಣ. ಮೋಶೆ ಮುಖಾಂತರ 90ನೇ ಕೀರ್ತನೆ 12ನೇ ವಾಕ್ಯ, ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು. ಜೀವನಾವಧಿಯನ್ನು ಲೆಕ್ಕಿಸುವುದು ನಮಗೆ ಕಲಿಸು. ಲೆಕ್ಕ ಮಾಡುವುದರಲ್ಲಿ ನಾವು ತುಂಬ ಎಕ್ಸ್ಪರ್ಟ್. ದುಡ್ಡು ಕೈಗೆ ಸಿಗ್ತಾರೆ ಸಾಕು, ಲೆಕ್ಕ ಮಾಡಿದ್ದಾರೆ. 1 ಸೆಕೆಂಡಲ್ಲಿ ಲೆಕ್ಕ ಮಾಡ್ತಾರೆ. ಸಂಬಳ ಸಿಗ್ತಾರೆ ಸಾಕು, ಯಾರಿಗೇನೆ ದುಡ್ಡು ಕೊಡಬೇಕಾದ್ರೆ ಸಾಕು. ಎಷ್ಟೋ ಸಾಲ ಲೆಕ್ಕ ಮಾಡ್ತೀರಲ್ಲ, ಲೆಕ್ಕದಲ್ಲಿ ನಾವು ತುಂಬ ಎಕ್ಸ್ಪರ್ಟ್. ಆದರೆ ಜೀವನ ಅವಧಿಯನ್ನು ಲೆಕ್ಕಿಸುವುದು ಎಷ್ಟು ಜನ ಲೆಕ್ಕ ಮಾಡ್ತಾ ಇದ್ದೀರಿ? ನಾವೆಲ್ಲ ಚೆನ್ನಾಗಿ ಲೆಕ್ಕ ಮಾಡುವವರು. ನೋಡಿ, ಮಕ್ಕಳ ಎಕ್ಸಾಮ್ ಸಮಯದಲ್ಲಿ ಜೂನ್ ತಿಂಗಳಲ್ಲಿ ಮಕ್ಕಳು ಓದುವುದಿಲ್ಲ, ಜುಲೈಯಲ್ಲಿ ಓದುವುದಿಲ್ಲ, ಹಾಗೆಲ್ಲ ಬಿಟ್ಬಿಡ್ತಾರೆ. ಡಿಸೆಂಬರ್ ಆಗುವಾಗ ಮಕ್ಕಳಿಗೊಂದರ ಟೆನ್ಷನ್ ಆಗುತ್ತದೆ. ಯಾಕಂದರೆ ಮಾರ್ಚ್ ತಿಂಗಳ ಎಕ್ಸಾಮ್ ಬರುತ್ತದೆ, ಮಕ್ಕಳು ಲೆಕ್ಕಿಸುವುದು ಪ್ರಾರಂಭ ಮಾಡುತ್ತಾರೆ. ಇನಿ 90 ದಿವಸ, ಇನಿ 86 ದಿವಸ, 40 ದಿವಸ, 30 ದಿವಸ, 20 ದಿವಸ, 25 ದಿವಸ ಪರೀಕ್ಷೆಗೆ. ಲೆಕ್ಕ ಮಾಡಿಕೊಂಡು ಟೆನ್ಷನ್ ಜಾಸ್ತಿ. ಲೆಕ್ಕಿಸುವುದು
ಭೌತಿಕವಾದ ಜೀವನವನ್ನು ಲೆಕ್ಕಿಸುವುದು ನಮಗೆ ಗೊತ್ತು. ನೋಡಿ, ಒಬ್ಬ ಹುಡುಗಿ, ಅವಳು ಮದುವೆ ಆಯಿತು, ಅವಳ ಗಂಡ ಮದುವೆ ಆನಂತರ 10 ದಿವಸಕ್ಕೆ ಗಲ್ಫ್ ದೇಶಕ್ಕೆ ಕೊಂಡೋಗಿದ್ದಾನೆ. ಅವಳು ಇನ್ನು ಗಂಡ ಬರುವುದು 2 ವರ್ಷ ನಂತರ ಅವಳು ಲೆಕ್ಕಿಸೋದು ಪ್ರಾರಂಭ ಮಾಡುತ್ತಾನೆ. ನನ್ನ ಗಂಡ ಯಾವಾಗ ಬರುತ್ತಾನೆ? 2 ವರ್ಷ, 1.5 ವರ್ಷ, 1.25 ವರ್ಷ, 1 ವರ್ಷ, 6 ತಿಂಗಳು ಅವಳು ಲೆಕ್ಕ ಮಾಡುತ್ತಾ ಇರ್ತಾಳೆ. ಸಹೋದರ ಸಹೋದರಿ, ಹಾಗೆಯೇ ಎಕ್ಸಾಮ್ ಮುಗಿಸಿ ಮಕ್ಕಳು ಮತ್ತೆ ಲೆಕ್ಕ ಮಾಡುತ್ತಾರೆ, ರಿಸಲ್ಟ್ ಯಾವಾಗ ಬರುತ್ತದೆ? 2 ತಿಂಗಳು ಸಮಯ, 60 ದಿವಸಗಳು, ಮತ್ತು 45, 30, 10, 5, 2 ಅಂತೆಲ್ಲ ಲೆಕ್ಕ ಮಾಡುತ್ತಾರೆ. ಎಲ್ಲರೂ ಲೆಕ್ಕ ಮಾಡುತ್ತಾರೆ, ಲೆಕ್ಕೆಯಲ್ಲಿ ತುಂಬ ಎಕ್ಸ್ಪರ್ಟ್. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಆಯುಷ್ಯನ ವಿಷಯದಲ್ಲಿ, ನಮ್ಮ ಜೀವನದ ವಿಷಯದಲ್ಲಿ, ನಮ್ಮ ಜೀವನ ಅವಧಿಯನ್ನು ಲೆಕ್ಕಿಸುವುದು ನಮ್ಮ ಯಾರಿಗೂ ಇಷ್ಟ ಇಲ್ಲ. ಯಾರು ಈ ಪ್ರಾರ್ಥನೆ ಮಾಡುತ್ತಾ ಇಲ್ಲ. ಇವತ್ತಿಂದ ಒಂದು ನಿರ್ಣಯಗಳು ತಗೊಳ್ಳಲಿ. ಈ ನಿಮ್ಮ ಪ್ರಾರ್ಥನೆಯಲ್ಲಿ ಸ್ವಾಮಿ ಮೋಶೆ ಕಲಿಸಿಕೊಟ್ಟ ಆ ನೂತನ ಪ್ರಾರ್ಥನೆ, ಹೊಸ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ. ಸ್ವಾಮಿ, ನನ್ನ ಜೀವನ ಅವಧಿಯನ್ನು ಲೆಕ್ಕಿಸಿ ಜೀವಿಸುವ ಕೃಪೆ ನನಗೆ ದಯಪಾಲಿಸಿ. ಸ್ವಾಮಿ, ನನ್ನ ಜೀವನಾವಧಿ, ನನ್ನ ಜೀವನ ಎಷ್ಟು ದಿವಸ ಉಳಿದಿದೆ, ಈ ವಿಷಯವನ್ನು ನೆನಪಿಟ್ಟುಕೊಂಡು ಜೀವಿಸುವ ಕೃಪೆಗಾಗಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿ, ನಮ್ಮ ಆಯುಷು, ನಮ್ಮ ಜೀವನ ಅವಧಿ, ನಮ್ಮ ಜೀವನ ಬಗ್ಗೆ ಅನೇಕ ಕಡೆಗಳಲ್ಲಿ ಬೈಬಲಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯಾಕೋಬನ ಗ್ರಂಥ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಜೀವನ ಹೊಗೆ ಹಾಗೆ, ನಿಮ್ಮ ಜೀವನ ಹೊಗೆ ಹಾಗೆ ಅಂತ ಹೇಳುತ್ತಾ ಇದ್ದಾರೆ. ಹೊಗೆ ನಮಗೆ ಗೊತ್ತು. ಈಗ ಒಂದು 5 ನಿಮಿಷಕ್ಕೆ ನಾವು ಕಾಣಬಹುದು, 10 ನಿಮಿಷ ನಂತರ ಹೊಗೆಯನ್ನು ಎಲ್ಲಿ ಹೋಯಿತು ಅಂತ ಕಾಣಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೇನೇ ಮಾನವ ಜೀವನ. ನಿಮ್ಮ ಜೀವನ ಈಗ ಕಾಣುವಂಥ ಹೊಗೆ ಹಾಗೆ. ಸಹೋದರ ಸಹೋದರಿ, ನಿನ್ನೆ ನೋಡಿದ ವ್ಯಕ್ತಿಗಳನ್ನು ನಾವು ಇವತ್ತು ಕಾಣಕ್ಕೆ ಸಾಧ್ಯವಿಲ್ಲ. ಅನೇಕರು ತೀರ್ಕೊಂಡ್ರು, ಅನೇಕರು ಈ ಲೋಕವನ್ನು ಬಿಟ್ಟು ಹೋದರು. ಆದರೆ ಸಹೋದರ ಸಹೋದರಿ, ದೇವರು ನಿಮ್ಮನ್ನು ಈ ದಿವಸಕ್ಕೆ ಉಳಿದಿದ್ದಾರೆ. ದೇವರು ನಿಮಗೆ ಜೀವವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನೀವು ದೇವರ ಮಗನಾಗಿ, ದೇವರ ಮಗಳಾಗಿ ಜೀವಿಸಬೇಕು ಅಂದ ಆಗ್ರಹದಿಂದ, ನಿಮ್ಮ ಪಾಪ ಜೀವನವನ್ನು ಬಿಟ್ಟು ನೀವು ಪರಿಶುದ್ಧನಾಗಬೇಕು ಅಂತ ದೇವರ ಚಿತ್ತ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಕೀರ್ತನೆ 39:5ನೇ ವಾಕ್ಯದಲ್ಲಿ ಮಾನವ ಜೀವನ ಕೇವಲ ಉಸಿರಿಗೆ ಸರಿಸಮಾನ. ಮಾನವ ಜೀವನ ಕೇವಲ ಉಸಿರು ಹಾಗೆ, ಉಸಿರಿಗೆ ಸರಿಸಮಾನ. ನೋಡಿ ನಮ್ಮ ಜೀವನದ ಅವಸ್ಥೆ, ಪರಿಸ್ಥಿತಿ ಹೇಗೆ ಅಂತ. ಯಾರು ಪರ್ಮನೆಂಟ್ ಅಲ್ಲ, ಯಾರು ಸ್ಥಿರವಾಗಿ ಲೋಕದಲ್ಲಿ ಜೀವಿಸುವವರಲ್ಲ. 80 ವರ್ಷವಾಗಿರಬಹುದು, 30, 40, 50, 60, ಇಷ್ಟೇ ನಮ್ಮ ಜೀವನ. ಪ್ರೀತಿಯ ಸಹೋದರ ಸಹೋದರಿ, ನಾವು ಈ ಪ್ರಪಂಚದಲ್ಲಿ ಪ್ರಯಾಣ ಮಾಡುವವರು, ನಮ್ಮ ಲಕ್ಷ್ಯ, ನಮ್ಮ ಗುರಿ ದೇವರ ಸ್ವರ್ಗ ಸಾಮ್ರಾಜ್ಯ. ಈ ಸ್ವರ್ಗ ಸಾಮ್ರಾಜ್ಯವನ್ನು ಕನಸುಗೊಂಡು ಜೀವಿಸುವ ವ್ಯಕ್ತಿಗಳಾಗಿರಬೇಕು. ಸಹೋದರ ಸಹೋದರಿ, ಯೋಬನ ಗ್ರಂಥದಲ್ಲಿ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ದಿನಗಳು ಮಗ್ಗದಲಾಳಿಕ್ಕಿಂತ ತೊರೆದ. ಈ ಯೋಬನ ಗ್ರಂಥ 4000 ವರ್ಷ ಹಿಂದೆ ಬರೆಯಲ್ಪಟ್ಟ ಗ್ರಂಥ ಇದು. 4000 years ಬ್ಯಾಕ್. ಯೋಬನ ಗ್ರಂಥ 4000 ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಗ್ರಂಥ. ಆ ಕಾಲದಲ್ಲಿ ಇರುವಂದಾಗ ಇನ್ಸ್ಟ್ರುಮೆಂಟ್ಗಳಲ್ಲಿ ಅತಿ ಸ್ಪೀಡ್, ತ್ವರಿತವಾದಂಥ ಇನ್ಸ್ಟ್ರುಮೆಂಟ್ ಏನಾದರೆ ಅದು ಮಗ್ಗದಲಾಳ. ಬಟ್ಟೆಗಳು ನೇಯುವ ಮೆಷಿನ್ ನೋಡಿರಬಹುದು. ಕಾಲಿನಿಂದ ಕೈಯಿನಿಂದ ಈ ಬಟ್ಟೆಗಳು ನೇಯುವ ಮಗ್ಗದಲಾಳ. ಯಾಕಂದರೆ ಈ ನೇಯುವ ವ್ಯಕ್ತಿ ತುಂಬ ಎಕ್ಸ್ಪರ್ಟ್ ಆದರೆ 1 ಸೆಕೆಂಡಲ್ಲಿ, ಒಂದು ನಿಮಿಷದಲ್ಲಿ, 1 ಮಿನಿಟ್, 1 ಮಿನಿಟಲ್ಲಿ 210 ಸಾಲ ಈ ಮಗ್ಗದಲಾಳ ಹೀಗೆ ಓಡುತ್ತದೆ. ತುಂಬ ಎಕ್ಸ್ಪರ್ಟ್ ಆದರೆ. ಈ 4000 ವರ್ಷ ಹಿಂದೆ ಯೋಬನ ಕಾಲದಲ್ಲಿ, ಆ ಕಾಲದಲ್ಲಿ ಇರುವಂಥ ಇನ್ಸ್ಟ್ರುಮೆಂಟ್ಸ್, ಅದರಲ್ಲಿ ಇಷ್ಟು ತ್ವರಿತವಾದಂಥ ಇನ್ಸ್ಟ್ರುಮೆಂಟ್ ಇಲ್ಲ. ಅದಕ್ಕೆ ಈ ಮನುಷ್ಯ ಜೀವನವನ್ನು ಈ ಮಗ್ಗದಲಾಳ ಹಾಗೆ ಅಂತ ಹೇಳಕ್ಕೆ ಕಾರಣ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಇದರ ಅರ್ಥ ಇಷ್ಟೇ, ನಿಮ್ಮ ಜೀವನದ ಆಯುಷ್ಕಾಲ ಕೆಲವು ದಿವಸಗಳು ಮಾತ್ರ. ಇಟ್ಸ್ ನಾಟ್ ವೆರಿ ಲಾಂಗ್. ಅಷ್ಟು ತ್ವರಿತವಾದದ್ದು ಜೀವನ. ಯಾವಾಗ ಕೊಂಡೋಗ್ತೀರಿ ಗೊತ್ತಿಲ್ಲ, ಯಾವಾಗ ನಮ್ಮ ಮರಣವನ್ನು ಗೊತ್ತಿಲ್ಲ. ಸಹೋದರ ಸಹೋದರಿ, ಆದರೆ ಮರಣವನ್ನು ನೆನಪಿಟ್ಟು, ಮರಣವನ್ನು ಕನಸುಗಂಡು ಪರಿಶುದ್ಧರಾಗಿ ಜೀವಿಸಬೇಕು. ಪರಿಶುದ್ಧನಾದ ಮಗಳಾಗಿ, ಪರಿಶುದ್ಧನಾದ ಮಗನಾಗಿ ಜೀವಿಸಬೇಕು. ಈ ಲೋಕದಲ್ಲಿ ಅತಿ ಮಾರಕವಾದ ವಿಷಯ ಏನು ಗೊತ್ತಾ?
ಅತಿ ಮಾರಕವಾದ ವಿಷ. ಕೆಲವರು ಹೀಗೆ ಹೇಳುತ್ತಾರೆ, ನಾಗರಹಾವಿನ ವಿಷ, ಸ್ಕಾರ್ಪಿಯನ್, ಕೋಬ್ರಾ ವಿಷ, ಅತಿ ಅತಿ ಮಾರಕವಾದ ವಿಷ. ಈ ನಾಗರಹಾವು ಒಬ್ಬ ವ್ಯಕ್ತಿಯನ್ನು ಕಚ್ಚಿದರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲ್ಲಾದರೆ 4 ಗಂಟೆಯಲ್ಲಿ ವ್ಯಕ್ತಿ ತೀರ್ಕೊಳ್ತಾರೆ, ಮರಣವನ್ನು ಹೊಂದ್ತಾರೆ. 4 ಗಂಟೆ ಸಮಯ ಒಳಗಡೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಆದರೆ ಈ ಪ್ರಪಂಚದಲ್ಲಿ ಇರುವ ಅತಿ ಮಾರಕವಾದ ವಿಷ ನಾಗರಹಾವಿನ ವಿಷ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಕೆಲವರು ಹೇಳುತ್ತಾರೆ ಪೊಟ್ಯಾಸಿಯಂ ಸೈನೈಡ್ ಅಂದರೆ ನಾಲಿಗೆಯಲ್ಲಿ ಮುಟ್ಟಿದರೆ ಸಾಕು, ಸ್ಪಾಟ್ ಡೆಡ್. ಆ ಸ್ಪಾಟಲ್ಲಿ ಒಬ್ಬ ವ್ಯಕ್ತಿ ತೀರೋಗ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪೊಟ್ಯಾಸಿಯಂ ಸೈನೈಡ್ ನಮ್ಮ ನಾಲಿಗೆಯಲ್ಲಿ ಸ್ಪರ್ಶಿಸಿದ ನಿಮಿಷದಲ್ಲಿ ಮರಣವನ್ನು. ಆದರೆ ಅತಿ ಮಾರಕವಾದ ವಿಷ ಪೊಟ್ಯಾಸಿಯಂ ಸೈನೈಡ್ ಅಂತ ಕೆಲವರು ಹೇಳ್ತಾರೆ, ಆದರೆ ಪೊಟ್ಯಾಸಿಯಂ ಸೈನೈಡು ಅಲ್ಲ. ಈ ಪ್ರಪಂಚದಲ್ಲಿರುವಂತಹ ಅತಿ ಮಾರಕವಾದ ವಿಷ ಪಾಪ. ಯಾಕೆ? ಪೊಟ್ಯಾಸಿಯಂ ಸೈನೈಡ್, ನಾಗರಹಾವಿನ ವಿಷ ನಿನ್ನ ಶರೀರವನ್ನು ಮಾತ್ರ ಕೊಲ್ಲುವ ಶಕ್ತಿಯುಳ್ಳ ವಿಷ, ನಿನ್ನ ಶರೀರವನ್ನು ಮಾತ್ರ ಕೊಲ್ಲುವ ಶಕ್ತಿಯುಳ್ಳ ವಿಷ. ಆದರೆ ಪಾಪ ನಿನ್ನ ಶರೀರವನ್ನು, ನಿನ್ನ ಆತ್ಮವನ್ನು ಕೊಲ್ಲುವಂತಹ ಶಕ್ತಿಯುಳ್ಳ ವಿಷವಾಗಿದೆ. ದೇವರ ವಾಕ್ಯ ಹೇಳುತ್ತಾ ಇದೆ, ಪಾಪ ನಿನ್ನ ಶರೀರವನ್ನು, ಆತ್ಮವನ್ನು ಕೊಲ್ಲುವಂತಹ ಶಕ್ತಿಯುಳ್ಳ ವಿಷವಾಗಿದೆ. ಸಹೋದರ ಸಹೋದರಿ, ಆ ಕಾರಣದಿಂದ ಪಾಪವೆಂಬ ವಿಷಕ್ಕೆ ದೂರವಾಗಿರಬೇಕು. ಈ ವಿಷವನ್ನು ನಾವು ಕುಡಿಯಬಾರದು, ಇದನ್ನು ಮುಟ್ಟಬಾರದು, ಈ ವಿಷದಿಂದ ದೂರವಾಗಿರಬೇಕು. ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿನಿಂದ ಕುಡಿಯುವ ಅಭ್ಯಾಸ ಇರುವಂಥ ವ್ಯಕ್ತಿ, ಚಿಕ್ಕ ವಯಸ್ಸಿಂದೇ ಕುಡಿಯುವ ಅಭ್ಯಾಸ, ಈಗ 65 ವಯಸ್ಸು, ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ತುಂಬ ಕೆಂಪು ಜಾಸ್ತಿಯಾಗಿ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟರ್ ಸ್ವಲ್ಪ ಕಫ್ ಸಿರಪ್ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಮನೆಯಲ್ಲಿ ಹಾಕಿದ್ದಾನೆ. ಮನೆಯಲ್ಲಿ ಒಂದು ಬ್ಯೂರೋದ ಅಲಮಾರಿಯಲ್ಲಿ ಹಾಕಿದ್ದಾನೆ. ಸಂಜೆ ಸ್ನಾನ ಮುಗಿಸಿ 6 ಗಂಟೆಗೆ ಸ್ವಲ್ಪ ಔಷಧಿ ತಗೊಳ್ಳೋಣ ಅಂದ ನೋಡುವಾಗ ಅಲಮಾರಿಯಲ್ಲಿ ಅನೇಕ ಬೋಟಲ್ಗಳಿದೆ. ಅದರಲ್ಲಿ ಎಲ್ಲೋ ಇವರು ಈ ಕಫ್ ಸಿರಪ್ ಬೋಟಲ್ ಹಾಕಿದ್ದಾನೆ. ಸ್ವಲ್ಪ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ರೂಮಲ್ಲಿ ಕರೆಂಟೂ ಇಲ್ಲ. ಇವ ಬೋಟಲ್ ತಗೊಂಡು ಡೈರೆಕ್ಟಾಗಿ ಬೋಟಲಿಂದ ಸ್ವಲ್ಪ ಔಷಧಿ ತಗೊಳ್ಳೋಣ ಅಂತ ತಗೊಂಡಿದ್ದಾನೆ. ಆವಾಗ ಗೊತ್ತಾಯಿತು ತಗೊಂಡದು ಕಫ್ ಸಿರಪ್ ಅಲ್ಲ, ಔಷಧಿ ಅಲ್ಲ, ಅದು ಆಸಿಡ್ ಅಂತ. ಪ್ರೈಸ್ ದಿ ಲಾರ್ಡ್, ಅದು ವಿಷ ಅಂತ ಗೊತ್ತಾಯಿತು. ಸಹೋದರ ಸಹೋದರಿ, ಈ ವಿಷವನ್ನು ತಗೊಂಡ ವ್ಯಕ್ತಿ ಏನು ಮಾಡುತ್ತಾರೆ? ಚೆನ್ನಾಗಿ ಕೂತ್ಕೊಂಡು ಟಿ ವಿ ನೋಡ್ತಾರ, 108 ಆಂಬುಲೆನ್ಸ್ ಕರೆದು ಹಾಸ್ಪಿಟಲ್ ಹೋಗೋಕ್ಕೆ ಪ್ರಯತ್ನ ಪಡ್ತಾನ. ಏನು ಮಾಡ್ತಾನೆ? ಸಾಮಾನ್ಯವಾಗಿ ನೀವಾದರೆ ಏನು ಮಾಡ್ತೀರಿ? ಕೂತ್ಕೊಂಡು ಟಿ ವಿ ನೋಡ್ತೀರಾ, ಆಂಬುಲೆನ್ಸ್ ಕರೆದು ಹಾಸ್ಪಿಟಲ್ಗೆ ಹೋಗ್ತೀರಲ್ವಾ? ಆದರೆ ನಮ್ಮಲ್ಲಿ ಅನೇಕರು ಈ ಪಾಪವೆಂಬ ಅತಿ ಮಾರಕವಾದ ವಿಷವನ್ನು ಕುಡಿದು ಚೆನ್ನಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಅನೇಕರು ಈ ಮಾರಕವಾದ ಪಾಪವೆಂಬ ವಿಷವನ್ನು ಕುಡಿದು ಅನೇಕರು ಚೆನ್ನಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಪಾಪ ನಮ್ಮ ಜೀವನವನ್ನು ನಾಶ ಮಾಡುತ್ತದೆ. ನಿನ್ನ ಜೀವನ ನಾಶವಾಗುತ್ತದೆ. 40 ಅಡಿ ಉದ್ದ, 40 ಅಡಿ ಆಳ, 40 ಅಡಿ ಬಿಡ್ತಿರುವಂಥ ಒಂದು ವಾಟರ್ ಟ್ಯಾಂಕಲ್ಲಿ ಸುಮಾರು 40,000 ಲೀಟರ್ ನೀರನ್ನು ನಾವು ಸ್ಟೋರ್ ಮಾಡಬಹುದು. 40 ಅಡಿ ನೀಳ, 40 ಅಡಿ ಉದ್ದ, 40 ಅಡಿ ಬಿಡ್ತಿರುವಂಥ ಅಗಲ ಇರುವಂಥ ಒಂದು ನೀರಿನ ಸಂಬಲ್ಲಿ, ಟ್ಯಾಂಕಲ್ಲಿ 40,000 ಲೀಟರ್ ನೀರನ್ನು ನಾವು ಸೇವ್ ಮಾಡಬಹುದು, ಸ್ಟೋರ್ ಮಾಡಬಹುದು. ಆದರೆ ನೀವು ಏನು ಮಾಡಬೇಕಾದ್ರೆ ಈ ನೀರಲ್ಲಿ, ಈ ಟ್ಯಾಂಕಲ್ಲಿ ಒಳಗಡೆ ಹೋಗಿ ಅಲ್ಲಿ ಒಂದು ಕಲ್ಲಿದೆ, ಆ ಕಲ್ಲು ಹಿಡಿದುಕೊಂಡು ಈ ನೀರೊಳಗಡೆ ನೀವು ಕೂತ್ಕೊಳ್ಳುವಾಗ ನಿನ್ನ ಶಿರಸ್ಸಿನ ಮೇಲೆ ಎಷ್ಟು ಕಿಲೋ ಭಾರವಿರುತ್ತದೆ? 40,000 ಲೀಟರ್ ನೀರಿಗೆ ಹೆಚ್ಚು ಕಮ್ಮಿ 35,000 kg ಭಾರವಿರುತ್ತದೆ. 35,000 ಕಿಲೋಸ್, 35,000 kg ಭಾರವಿರುತ್ತದೆ. ಈಗ ನೋಡಿ, ನೀರಿನ ಕೆಳಗಡೆ ಇರುವಾಗ ನಿನ್ನ ಶಿರಸ್ಸಿನ ಮೇಲೆ 35,000 kg ಭಾರವಿದೆ. ಆದರೆ ಈ ಭಾರವನ್ನು ನಿನಗೆ ಅನಿಸುವುದಿಲ್ಲ. ಕಾರಣ ಏನು ಗೊತ್ತಾ? ನೀವು ಒಳಗಡೆ ಮುಳುಗಿದ್ದೀರಲ್ಲ, ಆ ಕಾರಣದಿಂದ. ಪ್ರೈಸ್ ದಿ ಲಾರ್ಡ್. ಪಾಪವು ಹಾಗೆ, ಪಾಪದಲ್ಲಿ ಮುಳುಗಿ ಜೀವಿಸುವಾಗ ಪಾಪದ ಭಾರ ನಮಗೆ ಅನಿಸುವುದಿಲ್ಲ. ಈ ಪಾಪದಿಂದ ಹೊರಗಡೆ ಬರುವಾಗ ಪಾಪದ ಭಾರವನಿಸುತ್ತದೆ.
ಈ ನೀರಿನ ಒಳಗಡೆಯಿಂದ ಹೊರಗಡೆ ಬಂದು ಒಂದು ಬಿಂದಿಗೆ ನೀರು ನಿಮ್ಮ ಶಿರಸ್ಸಿನ ಮೇಲೆ ಹಾಕಿ ನೋಡಿ, ಭಾರ ನಿಮಗನಿಸುತ್ತದೆ. ಈ 45,000 30,000 ಭಾರ ನಿನ್ನ ಶಿರಸ್ಸಿನ ಮೇಲೆ ಇರುವಾಗ ನಿನಗೆ ಭಾರವನಿಸುವುದಿಲ್ಲ. ಆದರೆ ಒಂದು ಬಿಂದಿಗೆ ನೀರು ನಿನ್ನ ಶಿರಸ್ಸಿನ ಮೇಲೆ ಹಾಕುವಾಗ ನಿನಗೆ ಭಾರವನಿಸುತ್ತದೆ. ಸಹೋದರ ಸಹೋದರಿ, ಪಾಪವು ಹಾಗೆ. ಪಾಪದಿಂದ ಹೊರಗಡೆ ಬರುವಾಗ ಪಾಪದ ಮಾರಕವಾದ ಅವಸ್ಥೆ ನಮಗೆ ಗೊತ್ತಾಗುತ್ತದೆ. ಪಾಪದಲ್ಲಿ ಮುಳುಗಿ ಜೀವಿಸುವಾಗ ಪಾಪದ ಭಾರವನ್ನು ನಮಗೆ ಗೊತ್ತಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಮರಣವನ್ನು ಕುರಿತು ಧ್ಯಾನಿಸಿರಿ, ಮರಣವನ್ನು ನೆನಪಿಟ್ಕೊಳ್ಳ್ರಿ. ದೇವರ ವಾಕ್ಯ ಮರ್ತೋಗಬೇಡ್ರಿ. ಕೀರ್ತನೆ 90ನೇ ಅಧ್ಯಾಯ 12ನೇ ವಾಕ್ಯ, ಜೀವನ ಅವಧಿಯನ್ನು ಲಕ್ಕಿಸುವುದನ್ನು ನನಗೆ ಕಲಿಸು. ಜೀವನ ಅವಧಿಯನ್ನು ಲಕ್ಕಿಸುವುದು ನನಗೆ ಕಲಿಸು. ಕಣ್ಣುಗಳನ್ನು ಮುಚ್ಚೋಣ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಸ್ವಾಮಿ, ನನ್ನ ಜೀವನ ಪಾಪದಲ್ಲಿ ಮುಳುಗಿ ಹಾಳಾದಂಥ ಪರಿಸ್ಥಿತಿ ದೇವ. ಮದ್ಯಪಾನಗೆ, ಧೂಮಪಾನಗೆ, ವ್ಯಭಿಚಾರಕ್ಕೆ, ಪಾಪಗಳಿಗೆ ಗುಲಾಮನಾಗಿದ್ದೀನಿ ಸ್ವಾಮಿ. ಕ್ಷಮಿಸಿ ದೇವ. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಿರಿ ಯೇಸುವೆ. ಪಾಪವನ್ನು ಬಿಟ್ಟು ಜೀವಿಸುವ ಕೃಪೆ ದಯ ಪಾಲಿಸಿರಿ. ಮರಣವನ್ನು ಕುರಿತು ಧ್ಯಾನಿಸಿ ಜೀವಿಸುವ ಕೃಪೆಗಾಗಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವನಾವಧಿಯನ್ನು ಲಕ್ಕಿಸುವ ಕೃಪೆ ದಯಪಾಲಿಸಿ ಸ್ವಾಮಿ. ಸ್ವಾಮಿ ಯೇಸುವೆ, ಈ ಶಾಲೋಮ್ TV ಮುಖಾಂತರ ಈ ಕನ್ನಡ ವಚನ ಪ್ರಬೋಧನೆಯನ್ನು ಶುಶ್ರೂಷೆಯನ್ನು ಪಾಲ್ಗೊಳ್ಳುವ ನಿಮ್ಮ ಮಕ್ಕಳ ಮೇಲೆ ಸ್ವಾಮಿ, ನಿಮ್ಮ ಗಾಯವುಳ್ಳ ಅನುಗ್ರಹದ ಕರವನ್ನು ಈಗ ಚಾಚಿರಿ ಸ್ವಾಮಿ. ಅನೇಕ ಮಕ್ಕಳು ರೋಗಿಗಳಾಗಿದ್ದಾರೆ, ಅನೇಕರು ಬಲಹೀನರಾಗಿದ್ದಾರೆ, ಅನೇಕರ ಕೆಟ್ಟ ಅಭ್ಯಾಸಗಳಿಗೆ ಗುಲಾಮರಾಗಿದ್ದಾರೆ, ಅನೇಕರು ಬಿದ್ದು ಹೋಗಿದ್ದಾರೆ ಸ್ವಾಮಿ. ಅನೇಕರು ನಿಮ್ಮಿಂದ ದೂರವಾಗಿದ್ದಾರೆ. ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ ಸ್ವಾಮಿ. ಅನೇಕರ ಕೆಲಸ ಇಲ್ಲ, ಅನೇಕರ ಆರ್ಥಿಕ ಸಮಸ್ಯೆಗಳಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸುವರಾಗಿದ್ದಾರೆ. ದೇವಾ, ನಿಮ್ಮ ಅನುಗ್ರಹ, ನಿಮ್ಮ ಸಾಂತ್ವನವನ್ನು ನಿಮ್ಮ ಮಕ್ಕಳಿಗೆ ದಯಪಾಲಿಸಿರಿ. ಅಯೋಗ್ಯನಾದ ಪಾಪಿಯಾದ ಸ್ವಾಮಿ, ನನ್ನ ಕರಗಳ ಮುಖಾಂತರ ಈ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ಅವರ ಜೀವನಗಳು ಅನುಗ್ರಹಿಸಲ್ಪಡಲಿ, ಅವರ ಅದ್ಭುತಗಳು ನೋಡಲಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ನಿಮ್ಮ ಮಕ್ಕಳನ್ನು ಶಕ್ತಿಯನ್ನು ಬಲವನ್ನು ದಯಪಾಲಿಸಿರಿ. ತಾಯಿ ಮರಿಯಳೇ, ಈ ನಮ್ಮ ಪ್ರಾರ್ಥನೆ ನಿಮ್ಮ ಮಾಧ್ಯಸ್ಥದ ಮುಖಾಂತರ ಯೇಸುವಿನ ಪರಿಶುದ್ಧ ಪಾದೆಯಡಿಗೆ ಸಮರ್ಪಿಸುತ್ತೇವೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರು ನಿಮ್ಮೆಲ್ಲರನ್ನು, ನಿಮ್ಮ ಜೀವನಗಳನ್ನು ಸದಾ ಆಶೀರ್ವದಿಸಲಿ.